ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ಫ್ರೆಂಡ್ಸ್. ಇನ್ಮೇಲೆ ಪ್ರತಿದಿನ ವೀಡಿಯೋಸ್ ಬರ್ತಾ ಹೋಗುತ್ತೆ. ಯಾಕಂದರೆ ಕಟ್ಟಿಂಗು ಸ್ಟಿಚಿಂಗು ವೀಡಿಯೋ ಆಗ್ತಿ ತುಂಬ ದಿವಸನೇ ಆಗಿಬಿಟ್ಟಿತ್ತು. ಯಾಕಂದರೆ ಜಾತ್ರೆ ಇದ್ದಿದ್ದರಿಂದ ಇನ್ಮೇಲೆ ನಿಮಗೆ ಸೂಪರ್ ಆಗಿರೋ ಡಿಸೈನು ಹಾಗೆ ಹೇಗೆ ಸ್ಟಿಚಿಂಗ್ ಮಾಡಬೇಕು ಹೇಗೆ ಕಟ್ಟಿಂಗ್ ಮಾಡಬೇಕು ಅನ್ನೋ ವಿಡಿಯೋ ಪ್ರತಿದಿನ ಬರ್ತಾ ಹೋಗುತ್ತೆ. ನೋಡಿ, ಇದು ಮೊನ್ನೆ ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ. ಯಾರೆಲ್ಲ ನೋಡಿಲ್ಲ ನೋಡ್ಬೋದು. ಈ ಬ್ಲೌಸಿನ ಕಟ್ಟಿಂಗ್ ವಿಡಿಯೋ ಹಾಕಿದ್ದೆ. ಹಾಗೆ ಇದೇ ಬ್ಲೌಸು ಸ್ಟಿಚಿಂಗ್ ಮಾಡಿ ತೋರಿಸ್ಬೇಕು ಅಂತ ತುಂಬ ಅಂದ್ಕೊಂಡೆ. ತುಂಬ ಅರ್ಜೆಂಟ್ ಇದ್ದಿದ್ದರಿಂದ ಹಾಗೆ ಸ್ಟಿಚ್ ಮಾಡಿಕೊಟ್ಟೆ. ಸೇಮ್ ಪ್ಯಾಟ್ರನ್ ಈಗ ನಾನು ಬೇರೆ ಬ್ಲೌಸು ಸ್ಟಿಚ್ ಮಾಡ್ತೀನಿ. ಇಂಟ್ರೆಸ್ಟ್ ಇರೋರು ನೀವು ವಿಡಿಯೋನ ಕೊನೆವರೆಗೂ ನೋಡಿ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಲೈಕಿಂದ ನನಗೆ ಹೆಚ್ಚೆಚ್ಚು ವೀಡಿಯೋಸ್ ಮಾಡೋದಕ್ಕೆ ಒಂದೊಳ್ಳೆ ಮೋಟಿವೇಶನ್ ಆಗುತ್ತೆ. ಹಾಗೆಯೇ ಫ್ರೆಂಡ್ಸ್, ಫಸ್ಟಿಗೆ ಲೈಕ್ ಕೊಟ್ಟಾದರೂ ನೋಡಿ, ಇಲ್ಲ ಲಾಸ್ಟಿಗಾದರೂ ಲೈಕ್ ಕೊಡಿ. ನೋಡಿ ಫ್ರೆಂಡ್ಸ್, ಫಸ್ಟಿಗೆ ನಾವು ಈ ರೀತಿ ಬ್ಯಾಕ್ ನೆಕ್ ಡಿಸೈನನ್ನು ಒಂದು ಲೈನಿಂಗ್ ಮೇಲೆ ಟ್ರೇಸ್ ಮಾಡ್ಕೊಬೇಕು. ನಂತರ ನಾವು ಕ್ಯಾನ್ವಾಸ್ ಪೇಪರ್ ಮೇಲೆ ಟ್ರೇಸ್ ಮಾಡಬೇಕಾಗತ್ತೆ. ಫಸ್ಟಿಗೆ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗನ್ನು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋದು ನಾನು ಒಂದು 3-4 ರೀತಿಯಲ್ಲಿ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ನೀವು ಚೆಕ್ ಮಾಡಿ ನೋಡ್ಬೋದು. ಇದೇ ಪ್ಯಾಟ್ರನ್ ಬ್ಲೌಸು ಫ್ರಂಟು ಪ್ರಿನ್ಸ್ ಕಟ್ಟು, ಬ್ಯಾಕು ಈ ರೀತಿ ಬೋಟ್ ನೆಕ್ಕು ಮತ್ತು ಕಟ್ ವರ್ಕ್ ಡಿಸೈನನ್ನು ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಗ್ರೀನ್ ಬ್ಲೌಸು ಫಸ್ಟಲ್ಲಿ ತೋರಿಸಿದ್ನಲ್ಲ, ಗ್ರೀನ್ ಬ್ಲೌಸು ಅದರ ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ. ಮೊನ್ನೆ ಅಷ್ಟೇ ಹಾಕಿರೋದು, ತುಂಬ ದಿವಸ ಏನು ಆಗಿಲ್ಲ. ನೀವು ಬೇಕಿದ್ದರೆ ಚೆಕ್ ಮಾಡಿ ನೋಡ್ಬೋದು. ನೋಡಿಲ್ಲ ಅನ್ನೋರು ಅದೇ ಪ್ಯಾಟ್ರನ್ ಬ್ಲೌಸು ಅದೇ ಸೈಜ್ ಅನ್ಕೋಬೋದು. ಅಷ್ಟೇ, ನಾನು ಅದನ್ನೇ ಮತ್ತೊಂದು ಬೇರೆ ಬ್ಲೌಸನ್ನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಫಸ್ಟಿಗೆ ಇವತ್ತು ನಾನು ಕ್ಯಾನ್ವಾಸ್ ಹಾಕೋ ರೀತಿಗೆ ಫಸ್ಟಲ್ಲಿ ನೀವು ಈ ರೀತಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋಬೇಕು. ನಂತರ ನೀವು ಲೈನಿಂಗನ್ನು ಈ ರೀತಿ ಉಲ್ಟಾ ಫೋಲ್ಡ್ ಮಾಡಿಕೊಂಡು ನೀವು ಏನು ಕಟ್ ವರ್ಕ್ ಡಿಸೈನ್ ಹೊಲಿಬೇಕೋ ಆ ಶೇಪನ್ನು ನೀವು ಲೈನಿಂಗ್ ಮೇಲೆ ಕೊಟ್ಕೋಬೇಕು. ಈ ಬ್ಲೌಸ್ಗೆ ಎಂಬ್ರಾಯ್ಡ್ರಿ ಹಾಕಿಸ್ಬೇಕು ಈ ರೀತಿ ಸ್ಟಿಚ್ ಮಾಡಿ. ಆದ್ದರಿಂದ ನಾನು ಈ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಎಂಬ್ರಾಯ್ಡ್ರಿ ಆಗಿ ಬಂದಮೇಲೆ ಈ ಬ್ಲೌಸು ಫುಲ್ಲು ಫಿನಿಶಿಂಗ್ ಆದಮೇಲೆ ನಾನು ಇನ್ನೊಂದು ಬ್ಲೌಸ್ ಕಟ್ಟಿಂಗ್ ಜೊತೆಗೆ ಈ ಬ್ಲೌಸನ್ನು ತೋರಿಸ್ತೀನಿ. ಹಾಗೆಯೇ ನೋಡಿ, ನೀವು ಎಷ್ಟು ಬ್ಯಾಕಲ್ಲಿ ಉದ್ದ ಬೇಕು, ಹಾಗೆಯೇ ಕುತ್ತಿಗೆ ಅಗಲ ಬಂದುಬಿಟ್ಟು 4 ಇಂಚ್ ಇಟ್ಕೊಂಡಿದ್ದೀನಿ. ಬ್ಯಾಕ್ ಉದ್ದ ಸಮೇತನೂ ನಿಮಗೆ ಈ ಬ್ಲೌಸಲ್ಲಿ 11 ಇಂಚ್ ಇತ್ತು. 11 ಇಂಚಿಗೆ ಫುಲ್ ಉದ್ದನ ಹಾಕ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇದರಲ್ಲಿ ಇಂಪಾರ್ಟೆಂಟಾಗಿ ನಿಮಗೆ ಕ್ಯಾನ್ವಾಸ್ ಇಟ್ಟು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ನೀವು ಲೈನಿಂಗ್ ಮೇಲೆ ಸ್ವಲ್ಪ ಮಾರ್ಕರಿಂದ ಚೆನ್ನಾಗಿ ರಬ್ ಮಾಡಿ ಬರ್ಕೊಂಡು ಈ ರೀತಿ ಕ್ಯಾನ್ವಾಸ್ ಪೇಪರ್ ಮೇಲೆ ರಫ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಈಗ ನಾವು ಒಂದು ಮಾರ್ಕರಿಂದ ಏನು ಅದು ಟ್ರೇಸ್ ಬಂದಿದೆ ಅದ್ರ ಮೇಲೇ ನೀವು ಟ್ರೇಸನ್ನು ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು ಲೈನಿಂಗ್ ಮೇಲೆ ಬರ್ಕೊಂಡಿದ್ದನ್ನು ಕ್ಯಾನ್ವಾಸ್ ಮೇಲೆ ರಬ್ ಮಾಡಿದ್ರಲ್ಲ, ಅದ್ರ ಮೇಲೇ ನೀವು ಬರಿತಾ ಹೋಗಿ. ನಂತರ ಒಂದು ಸೈಡ್ ಬರ್ಕೊಂಡ್ಮೇಲೆ ಇನ್ನೊಂದು ಸೈಡಲ್ಲಿ ಮಾರ್ಕ್ ಕಾಣುತ್ತೆ, ಅದನ್ನು ನೀವು ನೋಡಿಕೊಂಡು ಬರ್ಕೋಬೋದು. ಹಾಗೆಯೇ ಈ ನೆಕ್ಗಳೆಲ್ಲ ಫುಲ್ಲು ಟ್ರೆಂಡಿಂಗಲ್ಲಿದೆ. ಅಂದರೆ ಇದೇ ನೆಕ್ಗಳನ್ನು ಬಂದು ಕೇಳ್ತಾರೆ, ನಮಗೆ ಇದೇ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಅದು ಹಾಗೆ ಪ್ರತಿದಿನವೂ ಟೈಲರಿಂಗಲ್ಲಿ ಟ್ರೆಂಡಿಂಗ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ. ನಾವು ಪ್ರತಿದಿನ ಹೊಸದನ್ನು ಕಲಿತಾ ಹೋಗಬೇಕಾಗತ್ತೆ. ನಾವು ಈ ರೀತಿ ಡಿಸೈನ್ ಹಾಕ್ಸ್ಬಿಟ್ಟು ಎಂಬ್ರಾಯ್ಡ್ರಿ ಹಾಕ್ಸೋದು, ಅದಕ್ಕೇನು ಕ್ಯಾನ್ವಾಸ್ ಬ್ಯಾಡಿತ್ತು, ಆದರೆ ನಾನು ನಿಮಗೋಸ್ಕರ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿ ತೋರಿಸೋಣ ಅಂದ್ಬಿಟ್ಟು ಕ್ಯಾನ್ವಾಸ್ ಹಾಕ್ತಾಯಿದ್ದೀನಿ. ಕ್ಯಾನ್ವಾಸ್ ಹಾಕಿ ನೀವು, ಯಾಕಂದರೆ ನೀಟಾಗಿ ಫಿನಿಶಿಂಗ್ ಬರಬೇಕು ಅಂತಂದರೆ ಕ್ಯಾನ್ವಾಸ್ ಬೇಕಾಗತ್ತೆ. ಈ ರೀತಿ ಮಧ್ಯೆ ಸೆಂಟರಲ್ಲಿ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಆಗ ಕರೆಕ್ಟಾಗಿ ನೀವು ಸೆಂಟರಲ್ಲಿ ಬ್ಲೌಸನ್ನು ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಬೋದು. ಈಗ ನಾವು ಈ ಕ್ಯಾನ್ವಾಸನ್ನು ನೀವೊಂದು ಲೈನಿಂಗ್ ಪೀಸಿಗೆ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಲೈನಿಂಗ್ ಪೀಸಿಗೆ ಅಟ್ಯಾಚ್ ಮಾಡಿಕೊಂಡು ಬ್ಲೌಸ್ಗೆ ಕೊಡಬೇಕಾಗತ್ತೆ. ನೋಡಿ, ಎರಡೂ ಸೈಡಲ್ಲೂ ಈ ಥರ ಮಾರ್ಕ್ ಮಾಡ್ಕೊಂಬಿಡಿ. ಯಾಕಂದರೆ ಸ್ಟಿಚ್ ಮಾಡುವಾಗ ಅದ್ರ ಮೇಲೇ ಸ್ಟಿಚಿಂಗ್ ಬರುತ್ತೆ, ಆಗ ಕರೆಕ್ಟಾಗಿ ಬರುತ್ತೆ. ಅಂದರೆ ಒಂದು ಸೈಡಲ್ಲಿ ಜಾಸ್ತಿ ಒಂದು ಸೈಡಲ್ಲಿ ಕಮ್ಮಿ ಎಳ್ಕೊಂಡಿದ್ದ ರೀತಿ ಇದು ಯಾವ ರೀತಿಯೂ ಆಗೋಲ್ಲ. ಎರಡೂ ಸೈಡಲ್ಲೂ ಮಾರ್ಕ್ ಬಂದರೆ, ನಾನು ಈ ಬ್ಲೌಸಿಗೆ ಅವರು ಕಟ್ಟೋದು ಬೇಡ, ಹಾಗೆಯೇ ಗುಂಡಿ ಹಾಕೋ ಥರ ಸ್ಟಿಚ್ ಮಾಡಿ ಅಂತ ಹೇಳಿದರು. ಹಾಗಾಗಿ ಗುಂಡಿ ಹಾಕೋ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ನೀವು ಲೈನಿಂಗ್ ಮೇಲೆ ಇದನ್ನು ಇಟ್ಬಿಟ್ಟು, ಅಂದರೆ ಒಂದು ಚೆನ್ನಾಗಿ ಮಾಡಿ ನೀಟಾಗಿ ಹಚ್ಕೊಳ್ಳಿ. ಕ್ಯಾನ್ವಾಸ್ ಮೇಲೆ ಲೈನಿಂಗನ್ನು ಹಚ್ಕೊಳ್ಳಿ. ಆಮೇಲೆ ಕರೆಕ್ಟಾಗಿ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಕಟ್ ಮಾಡಿಕೊಂಡು ಫೋಲ್ಡ್ ಮಾಡಿ ಲೈನಿಂಗನ್ನು ಸ್ಟಿಚ್ ಮಾಡ್ಕೊಂಬಿಡಿ. ಯಾರೆಲ್ಲ ಕ್ಯಾನ್ವಾಸ್ ಹಾಕಿ ಟ್ರೈ ಮಾಡಿದ್ದೀರಾ ನಮ್ಮ ವಿಡಿಯೋ ನೋಡಿ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆಯೇ ಫ್ರೆಂಡ್ಸ್, ಇನ್ಮೇಲೆ ಪ್ರತಿದಿನ ಹೊಸ ವೀಡಿಯೋಗಳು ಬರ್ತಾ ಹೋಗುತ್ತೆ, ಒಂದು ದಿವಸನೂ ಮಿಸ್ ಆಗ್ದೇನೆ. ಹಾಗೆಯೇ ನಮ್ಮ ವಿಡಿಯೋ ಬಂದುಬಿಟ್ಟು ಹೆಚ್ಚಾಗಿ ಬೆಳಗ್ಗೆ ಒಂದು 10ರಿಂದ 11 ಗಂಟೆ ಅಷ್ಟೊತ್ತಿಗೆ ನಮ್ಮ ವಿಡಿಯೋ ಬರುತ್ತೆ, ಪ್ರತಿದಿನ ವಿಡಿಯೋ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ರೀತಿ ಎಕ್ಸ್ಟ್ರಾ ಲೈನಿಂಗ್ ಇರುತ್ತಲ್ವ, ಈ ರೀತಿ ಎಡ್ಜಲ್ಲಿ ಮಡಚಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಆಗ ನೀಟಾಗಿ ಹೆಮ್ಮಿಂಗ್ ಮಾಡೋದಕ್ಕೆ ಫಿನಿಶಿಂಗ್ ಮತ್ತು ನೀಟಾಗಿ ಬೋಟಿಕ್ ಥರ ಕಾಣಿಸುತ್ತೆ. ಹಾಗಾಗಿ ಈ ರೀತಿ ಮಡಚಿ ಸ್ಟಿಚ್ ಮಾಡ್ಕೊಳ್ಳಿ. ನೀವು ಸ್ಟಿಚ್ ಮಾಡಿರೋದು
ಅಫಿಷಿಯಲ್ ಟೈಲರ್ ಹೊಲ್ದಿದ್ದಾರೇನೋ, ಮನೇಲಿ ಹೊಲಿಯೋ ಟೈಲರ್ ಥರ ಆಗಿಲ್ಲ, ತುಂಬ ಚೆನ್ನಾಗಾಗಿದೆ ಅಂತೇಳಿ ಅನ್ಬೇಕು. ಒಬ್ಬರು ಕಸ್ಟಮರಿಂದ ಇನ್ನೂ ಹೆಚ್ಚೆಚ್ಚು ಕಸ್ಟಮರ್ಗಳು ಬರಬೇಕು. ನೋಡ್ತಾ ಇರ್ಬೋದು, ಈ ರೀತಿ ಮಧ್ಯ ಸೆಂಟ್ರಲ್ಲಿ ಮಾರ್ಕ್ ಮಾಡಿರ್ತೀರಲ್ಲ, ನೀವು ಉದ್ದ ಒಂದು ಗೆರೆ ಹಾಕಿದ್ರಲ್ಲ ಅಲ್ಲೂ ಸಹ ಸ್ಟಿಚ್ ಮಾಡ್ಕೊಬೋದು. ಇಲ್ಲ ಅಂತಂದರೆ ಅರ್ಧಕ್ಕೆ ಸ್ಟಿಚ್ ಮಾಡಿ ಮತ್ತೆ ಹೊಲಿಬೋದು ಫುಲ್ಲು. ನೋಡಿ, ಈ ಮಧ್ಯಕ್ಕೊಂದು ಸೆಂಟರ್ ಮಾರ್ಕ್ ಇರಲಿ, ಯಾಕಂದರೆ ಆಚೆ ಈಚೆ ಹೋದರೆ ನಿಮಗೆ ಗೊತ್ತಾಗುತ್ತೆ. ಕ್ಯಾನ್ವಾಸ್ ಹಚ್ಚುವಾಗ ಸ್ವಲ್ಪ ಆ ಕಡೆ ಈ ಕಡೆ ಹೋದರೂ ನಿಮಗೆ ಮಧ್ಯ ಸೆಂಟರಲ್ಲಿ ಗೆರೆ ಇರುತ್ತಲ್ವ, ಕರೆಕ್ಟಾಗಿ ಗೊತ್ತಾಗುತ್ತೆ. ಫಸ್ಟೇ ಹಚ್ಕೊಳ್ಳಿ, ಫುಲ್ ಬೇಡ. ಹಾಗೆಯೇ ಲೈನಿಂಗ್ ಎಲ್ಲ ಅಟ್ಯಾಚ್ ಆದಮೇಲೆ ನೀವು ಏನು ಮಾರ್ಕರಲ್ಲಿ ಮಾರ್ಕ್ ಮಾಡಿದ್ದೀರೋ ಅದ್ರ ಮೇಲೇ ಸ್ಟಿಚ್ ಮಾಡ್ತಾ ಬನ್ನಿ. ಬ್ರಾಡು ನಿಮಗೆ ಎಷ್ಟು ಬೇಕೋ ಅಷ್ಟು ಕೊಟ್ಕೋಬೋದು. ಈ ನೆಕ್ಕಿಗೆ ಇಷ್ಟೇ ಬ್ರಾಡ್ ಬೇಕು ಅಂತ ಏನೂ ಇಲ್ಲ. ನಿಮಗೆ ಎಷ್ಟು ಡೀಪು ಮತ್ತು ಬ್ರಾಡು ಎಷ್ಟು ಬೇಕಾದ್ರೂ ನೀಟಾಗಿ ನೀವು ಕೊಟ್ಕೊಬೋದು. ಎಂಬ್ರಾಯ್ಡ್ರಿ ಹಾಕ್ಸಿದ ಮೇಲೆ ತೋರಿಸ್ತೀನಿ ನಿಮಗೆ ಈ ಸ್ಯಾರಿ ಬ್ಲೌಸು ಸಖತ್ತಾಗಿ ಬರುತ್ತೆ ಮಾತ್ರ. ಈ ಡಿಸೈನ್ ತುಂಬಾ ಟ್ರೆಂಡ್ ಆಗಿದೆ ಅನ್ಬೋದು. ಈ ರೀತಿ ನೀವು ಫ್ರಂಟಲ್ಲಿ ಪ್ರಿನ್ಸ್ ಕಟ್ ಇಟ್ಟು ಬ್ಯಾಕಲ್ಲಿ ಈ ರೀತಿ ಬೋಟ್ನೆಕ್ ಬ್ಲೌಸು ಕಟ್ ವರ್ಕ್ ಬ್ಲೌಸ್ ಹೊಲಿದ್ರೆ ಒಂದು ಬ್ಲೌಸ್ಗೆ 500 ರುಪೀಸನ್ನು ತಗೊಳ್ಳಿ. ಅಕಸ್ಮಾತ್ ನೀವು ಮೂರಲ್ಲಿ ಅಷ್ಟೆಲ್ಲ ಕೊಡಲ್ಲ ಅಂದರೆ ನೀವು 400 ಕಮ್ಮಿ ಈ ಥರ ಬ್ಲೌಸನ್ನು ಸ್ಟಿಚ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿರ್ತೀರಾ, ಹಾಗೆಯೇ ಈ ರೀತಿ ಕಟ್ ವರ್ಕ್ ಎಲ್ಲ ಕೊಟ್ಟಿರ್ತೀರ, ತಲೆ ಕೆಡ್ಸ್ಕೊಂಡು ಹೊಲ್ದಿರ್ತೀರ. ಹಾಗಾಗಿ ನೀವು 400 ರೂಪಾಯಿ ಕಡಿಮೆ ಬ್ಲೌಸನ್ನು ಹೊಲಿಬೇಡಿ. ನಿಮ್ಮೂರಲ್ಲಿ ಚೆನ್ನಾಗಿ ದುಡ್ಡೆಲ್ಲ ಕೊಡ್ತಾರೆ ಅಂದರೆ ಒಂದು ಬ್ಲೌಸ್ಗೆ 500 ಇದೆ. ನಮ್ಮೂರಲ್ಲೇ 650 ಎಲ್ಲ ತಗೊಳ್ತಾರೆ, ಆದರೆ ನಾವು ಇನ್ನೂ 650 ಮಾಡಿಲ್ಲ, 500 ತಗೊಳ್ತಾ ಇದ್ದೀವಿ. ಯಾಕಂದರೆ ಮನೇಲಿ ಸ್ಟಿಚ್ ಮಾಡೋದ್ರಿಂದ. ಅಂಗಡಿಯಲ್ಲಿ ಇಷ್ಟು ಸ್ಟಿಚ್ ಮಾಡಿದ್ರೆ ಸಾಕು, 1000 ರೂಪಾಯಿ ರೇಂಜ್ವರೆಗೂ ಸಹ ತಗೊಳ್ತಾರೆ. ನೋಡಿ, ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ಟಿಂಗ್ ಆದಮೇಲೆ ನೀವು ಕಟ್ಸ್ ಅಂದರೆ ಕಟ್ಸನ್ನ ಕೊಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಆ ರೀತಿ ಕೊಡೋದ್ರಿಂದ ನೀಟಾಗಿ ಫೋಲ್ಡ್ ಆಗುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಫೋಲ್ಡ್ ಆಗೋದು. ಎಡ್ಜಿಂಗಲ್ಲೆಲ್ಲ ನೀಟಾಗಿ ಹತ್ತತ್ರ ಕಟ್ಸ್ ಹಾಕ್ಕೊಂಡು ನೋಡಿ ಉಲ್ಟಾ ಮಾಡಿ ಒಂದು ಲೂಸು ಸ್ಟಿಚ್ಚನ್ನು ಹಾಕ್ಕೊಬೇಕು. ಯಾಕಂದರೆ ಹೆಮ್ಮಿಂಗ್ ಮಾಡಾದ್ಮೇಲೆ ಈ ಸ್ಟಿಚ್ಚನ್ನು ತೆಗಿಯೋಕ್ಕೆ, ಇದು ಹೆಮ್ಮಿಂಗಿಂತನೂ ಎಂಬ್ರಾಯ್ಡ್ರಿ ಹಾಕ್ಸೋದಿದೆ ಅಲ್ವಾ, ಹಾಗಾಗಿ ಈ ರೀತಿ ಲೂಸ್ ಸ್ಟಿಚ್ಚನ್ನು ಹಾಕಿ ನೀಟಾಗಿ ಫಿನಿಶಿಂಗ್ ಮಾಡಿ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಕೊಡಿ. ಅಂದರೆ ನೀವು ಯಾವುದೇ ಹೊಸ ಡಿಸೈನ್ ಸ್ಟಿಚ್ ಮಾಡಿದ್ರು ನೀಟಾಗಿ ಫಿನಿಶಿಂಗ್ ಮಾಡಬೇಕು. ನಮ್ಮ ಕೆಲಸದ ತಪ್ಪುಗಳನ್ನು ಬೇರೆಯವರು ಹುಡ್ಕಂಗೆ ಆಗಬಾರ್ದು. ಹಾಗಾಗಿ ನಾ ಹೇಳೋದೇ ಅಂದರೆ ನೀವು ದಿನಕ್ಕೆ ಒಂದು ಬ್ಲೌಸ್ ಹೊಲೀರಿ, ನೀಟಾಗಿ ಫಿನಿಶಿಂಗ್ ಆಗಿ ಹೊಲೀರಿ. ಆಗ ನಿಮಗೆ ತನಿಗೆ ತಾನೇ ಕಸ್ಟಮರ್ ಅನ್ನೋದು ಬರ್ತಾರೆ. ನೋಡಿ, ಎಂಡಲ್ಲಿ ಈ ರೀತಿ ರೆಡಿ ಆಯಿತು. ಹಾಗೇನೇ ಫ್ರೆಂಡ್ಸ್, ಇದರ ಕಟ್ಟಿಂಗ್ ವಿಡಿಯೋ ನಾನು ನಮ್ಮ ಗ್ರೀನ್ ಬ್ಲೌಸ್ ಕಟ್ಟಿಂಗಲ್ಲಿ ಹಾಕಿದ್ದೀನಿ ನಮ್ಮ ಚಾನಲಲ್ಲಿ. ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ. ಹಾಗೆ ನೆಕ್ಸ್ಟ್ ವಿಡಿಯೋ ನನಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.